ಚೌಳ ಹಿರಿಯೂರು ಗ್ರಾಮದಲ್ಲಿ ಊರ ಮುಂದಿನ ಕೆರೆಯ ದಕ್ಷಿಣ ಭಾಗದಲ್ಲಿ ಕೆಲವರು ಭಾಗಶಃ ಕೆರೆಯನ್ನು ಮುಚ್ಚಿ ಏರಿ ನಿರ್ಮಿಸಿರುವ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಸಿತ್ತು. ಚೌಳ ಹಿರಿಯೂರಿನ ಸರ್ವೆ ನಂಬರ್ 5ಕ್ಕೆ ಸೇರಿದ ಊರ ಮುಂದಿನ ಕೆರೆ 102 ಎಕರೆ 33 ಕುಂಟೆ ವಿಸ್ತೀರ್ಣ ಹೊಂದಿದ್ದು ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಗೆ ಒಳಪಟ್ಟಿದೆ. ಈ ಕೆರೆಗೆ 19 ಮಡುಬಾಯಿ, 2 ತೂಬು, 3 ಕೌರಂಗನ ಸೂಸುಗಳಿದ್ದು ಹಿಂಭಾಗದಲ್ಲಿ 500 ಎಕರೆ ಭೂಮಿಗೆ ನೀರುಣಿಸುವ ಸಾಮರ್ಥ್ಯ ಹೊಂದಿದೆ. ಜೊತೆಗೆ ಭದ್ರಾ ಮೇಲ್ದಂಡೆ ಯೋಜನೆಗೂ ಒಳಪಟ್ಟು ಕಲ್ಕೆರೆಯ ಕುಕ್ಕ ಸಮುದ್ರ ಕೆರೆಯಿಂದ ನೀರಿನ ಹರಿವನ್ನು ಹೊಂದಿದೆ. ಈಗ ಕೆರೆಯ ಭಾಗವನ್ನು ಕೆಲವರು ಮುಚ್ಚಿ ಏರಿ ನಿರ್ಮಿಸಿದ್ದು ಇದಕ್ಕೆ ಸಂಬಂಧಪಟ್ಟ ಕೆರೆ ಅಭಿವೃದ್ಧಿ ಪ್ರಾಧಿಕಾರ, ಸಣ್ಣ ನೀರಾವರಿ ಅಥವಾ ತಾಲೂಕು ಆಡಳಿತ ಹಾಗೂ ಗ್ರಾಮ ಪಂಚಾಯಿತಿ ಅನುಮತಿ ಪಡೆದಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸರ್ಕಾರಿ ರಜೆ ಗಮನಿಸಿ ಶನಿವಾರ ಭಾನುವಾರ ಸುಮಾರು 6 ಜೆಸಿಬಿ, 3 ಟಿಪ್ಪರ್ ಲಾರಿ ಹಾಗೂ 20 ಟ್ರ್ಯಾಕ್ಟರ್ ಬಳಸಿ ಕೆರೆಯಲ್ಲಿಯೇ ಅನಧಿಕೃತವಾಗಿ ಮಣ್ಣು ಬಗೆದು ಏರಿ ನಿರ್ಮಿಸಿದ್ದು ಇದು ಭೂ ಅತಿಕ್ರಮಣದ ಹುನ್ನಾರ ಎಂದು ಗ್ರಾಮಸ್ಥರು ಪಂಚಾಯಿತಿಗೆ ದೂರು ಸಲ್ಲಿಸಿದ್ದಾರೆ. ಈ ಸಂಬಂಧ ಗ್ರಾಮ ಪಂಚಾಯಿತಿ ಮಾಹಿತಿ ಪಡೆದು ಸ್ಥಳ ಪರಿಶೀಲನೆಗೆ ಆಗಮಿಸಿದಾಗ ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ ಮಂಜುನಾಥರನ್ನು ಮುತ್ತಿದ ನೂರಾರು ಜನರ ಗುಂಪು ಒತ್ತುವರಿ ತೆರವು ಮಾಡುವುದಾದರೆ ಇಡೀ ಕೆರೆಯಲ್ಲಿನ ಎಲ್ಲ ಒತ್ತುವರಿ ತೆರವು ಮಾಡಿದ ಬಳಿಕ ಇಲ್ಲಿಗೆ ಕೈ ಹಾಕುವಂತೆ ತಾಕೀತು ಮಾಡಿತು. ಪರಿಶೀಲನೆಗೆ ಬಿಡದ ಜನರ ಒತ್ತಡಕ್ಕೆ ಮಂಜುನಾಥ್ ಹಿರಿಯ ಅಧಿಕಾರಿಗಳಿಗೆ ತಿಳಿಸಿ ವಾಪಸ್ ತೆರಳಿದರು. ಗ್ರಾಮಸ್ಥರ ದೂರಿನ ಅನ್ವಯ ಪಂಚಾಯಿತಿಯಲ್ಲಿ ಸೋಮವಾರ ನಡೆದ ತುರ್ತು ಸಭೆಗೆ ಅನಾರೋಗ್ಯದ ಕಾರಣ ಒಡ್ಡಿ ಅಧ್ಯಕ್ಷರು ಸೇರಿ 3 ಸದಸ್ಯರು ಗೈರಾಗಿದ್ದು, ಕೋರಂ ಆಧಾರದಲ್ಲಿ ಉಪಾಧ್ಯಕ್ಷರ ನೇತೃತ್ವದಲ್ಲಿ ಉಳಿದ 9 ಜನ ಸದಸ್ಯರು ಕೆರೆ ಮುಚ್ಚುವುದು ಕಾನೂನು ಬಾಹಿರ ಕೃತ್ಯ. ಇಂತಹ ನಡೆಗಳಿಂದ ಕೆರೆ ಸಂರಕ್ಷಣೆ ಹಾಗೂ ಗ್ರಾಮದ ಕೋಮುಗಳ ನಡುವಿನ ಸಾಮರಸ್ಯಕ್ಕೆ ಧಕ್ಕೆ ಉಂಟಾಗುತ್ತದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಅಕ್ರಮವನ್ನು ಊರಿನ ಜನರ ಭಾವನೆಗಳಿಗೆ ಧಕ್ಕೆ ಬಾರದಂತೆ ಮಾಡಬೇಕು. ಅದನ್ನು ತೆರವು ಮಾಡಿಸುವಲ್ಲಿ ಪಂಚಾಯಿತಿ ಸಹಕಾರವಿದೆಯಾ? ಈ ವಿಷಯವನ್ನು ಸಣ್ಣ ನೀರಾವರಿ ಸಚಿವರು, ವಿರೋಧ ಪಕ್ಷದ ನಾಯಕರು, ಕೆರೆ ಅಭಿವೃದ್ಧಿ ಪ್ರಾಧಿಕಾರದ ಮುಖ್ಯಸ್ಥರು ಸೇರಿದಂತೆ ಜಿಲ್ಲಾಡಳಿತಕ್ಕೂ ಮನವರಿಕೆ ಮಾಡಿಕೊಳ್ಳುತ್ತೇವೆ. ಕ್ರಮ ವಹಿಸದಿದ್ದರೆ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸುವ ನಿರ್ಣಯ ಮಾಡಲಾಯಿತು.
ತಹಶೀಲ್ದಾರ್ ಎಂಪಿ ಕವಿರಾಜ್, ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ ಶಂಕರ್, ಮಂಜುನಾಥ್ ಯಗಟಿ ಪೊಲೀಸರು ಆರ್ಐ ಗಿರೀಶ್ ಅವರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿದರು. ಈ ರಾತ್ರಿ ಕೆರೆನ ಒಂದು 2ರಿಂದ 3 ಎಕರೆ ಅಕ್ರಮವಾಗಿ ಮಾಡಿ ಬಂದ್ ಮಾಡ್ತಿರ್ತಾರೆ. ಅದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆಲ್ಲ ತಿಳಿಸಿದ್ರು ಕೂಡ ಸೋಮವಾರ ದಿನ ಅವರು ಬಂದು ಸ್ಪಾಟ್ ನೋಡಿ ನಮಗೆ ಸಮಜಾಯಿಷಿ ಕೊಟ್ಟು ನಾಳೆ ಒಂದು ದಿನ ಟೈಮ್ ಕೊಡಿ, ನಾವು ರಿಮೂವ್ ಮಾಡ್ತೀವಿ ಮಾತು ಹೇಳಿದ್ರು. ಒಂದಿನ ಟೈಮ್ನಲ್ಲಿ ಸ್ಥಳೀಯ ಶಾಸಕರು ಮತ್ತು ರಾಜಕಾರಣದ ಒತ್ತಡದಿಂದ ಅಧಿಕಾರಿಗಳೆಲ್ಲ ಬೆಳಿಗ್ಗೆ 9 ಗಂಟೆಗೆ ಬರ್ತಿದ್ದಂಥ ಅಧಿಕಾರಿಗಳು ಒಬ್ಬರು ಕೂಡ ಫೋನ್ ರಿಸೀವ್ ಮಾಡಿಲ್ಲ. ಅವರೆಲ್ಲ ಎಸ್ಕೇಪ್ ಆಗಿದ್ದಾರೆ. ಅದರಿಂದ ನಾವು ಈ ವಿಚಾರದಲ್ಲಿ ಕೋರ್ಟ್ ಮೊರೆ ಹೋಗ್ತೀವಿ. ಅಧಿಕಾರಿ ಇದ್ದಾಗ ಏನು ಬೇಕಾದ್ರೂ ಮಾಡ್ಬೋದು ಅಂತಕ್ಕಂಥ ದರ್ಪ, ಅದನ್ನು ನಾವು ಕಾನೂನು ಪ್ರಕಾರವಾಗಿ ನಾವು ಅವ್ರನ್ನ ಮಟ್ಟ ಆಗೋಕ್ಕೆ ಪ್ರಯತ್ನ ಪಡ್ತೀವಿ ಅಂತಕ್ಕಂಥದ್ದು ಹೇಳೋಕ್ಕೆ ಇಷ್ಟಪಡ್ತೀವಿ. ಚೂಡೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಸರ್ವೆ ನಂಬರ್ 5 ಒಟ್ಟು ಟೋಟಿ ಕೆರೆ, ಅದು ಕೆರೆ ಜಾಗ 102 ಎಕರೆ 33 ಗುಂಟೆ ಅದನ್ನು ಒತ್ತುವರಿ ಮಾಡತಕ್ಕಂಥ ಉನ್ನಾದ ನಡೆದಿದ್ದು, ಅದಕ್ಕೆ ನಡುವೆ ಏರಿ ರೀತಿ ಹಾಕಿ ಅದನ್ನು ತೆರವುಗೊಳಿಸೋಕ್ಕೆ ಸಾರ್ವಜನಿಕರಿಂದ ಗ್ರಾಮ ಪಂಚಾಯತ್ ಅರ್ಜಿ ಕೊಟ್ಟಾಗೂ ಕೂಡ ಸರ್ಕಾರದ ದುರುದ್ದೇಶ, ಈ ಕಾಂಗ್ರೆಸ್ ಸರ್ಕಾರದ ಒಂದು ನೀತಿ, ಈಗಿರ್ತಕ್ಕಂಥ MLAಗಳು ಆದಿಯಾಗಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಗಳು ಎಲ್ಲರೂ ಸೇರಿಕೊಂಡು ಅದನ್ನು ದುರುದ್ದೇಶವಾಗಿ ಅದನ್ನು ಕೆಲವು ಭಾಗವನ್ನು ಕಬಳಿಸೋ ಉನ್ನಾರ ಇದ್ದು ಅದನ್ನು ಯಾವುದೇ ರೀತಿ ತೆರವುಗೊಳಿಸ್ದಂಗೆ ಭಾನುವಾರದಿಂದ ನಾವು ಸತತ ಪ್ರಯತ್ನ ಪಟ್ಟು ಕೂಡ ಅದು ಸಫಲತೆಯಾಗಿದೆ. ಪ್ರಯುಕ್ತ ಸರ್ಕಾರ ಈ ಬಗ್ಗೆ ಗಮನ ಹರಿಸದೇ ಇರೋದ್ರಿಂದ ಮುಂದಿನ ನಾವು ಸೂಕ್ತ ಕ್ರಮಕ್ಕಾಗಿ ಕೋರ್ಟ್ ಮೊರೆ ಹೋಗ್ತಕ್ಕಂಥ ಪರಿಸ್ಥಿತಿ ನಮಗೆ ಉದ್ಭವ ಆಗಿದೆ. ಇದು ಸರ್ಕಾರದ ನೀತಿನ ಸರ್ಕಾರ ಯಾವುದೇ ಕಾರಣಕ್ಕೂ ಕೆರೆ ಮತ್ತು ಅವಕ್ಕೆ ಒತ್ತು ಕೊಡಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಈಗಿರ್ತಕ್ಕಂಥ ಹಾಲಿ MLA ಹಾಗೂ ನೀರಾವರಿ ಇರತಕ್ಕಂಥ ಅಧಿಕಾರಿಗಳು ಯಾರೂ ಕೂಡ ಇದಕ್ಕೆ ಸ್ಪಂದಿಸದೇ ಇರತಕ್ಕಂಥದ್ದು ಈ ನಮ್ಮ ದುರಾದೃಷ್ಟ ಅಂತೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ತುಳಿಯೂರು ಗ್ರಾಮದ ಸರ್ವೆ ನಂಬರ್ 5ರಲ್ಲಿರುವಂಥ 102 ಎಕರೆ ಮತ್ತು 33 ಗುಂಟೆ ವಿಸ್ತೀರ್ಣ, ಇದು ಸುಮಾರು 1888ರಲ್ಲಿ ಕುಕ್ಸಮುದ್ರ ಕೆರೆಯಿಂದ ನೀರಾವರಿ ಒಳಪಟ್ಟಿರುವಂತೆ. ಈ ಕೆರೆಗೆ ಅಪ್ಪರ್ ಭದ್ರದಿಂದ ಅನುದಾನ ಮಂಜೂರಾಗಿದ್ದು, ಇಂಥ ಕೆರೆಯನ್ನು ದುರುದ್ದೇಶದಿಂದ ಒಂದು ಸಮುದಾಯದವರು ಛತ್ರವನ್ನು ಇಲ್ಲ ಮತ್ತಿನ್ನೇನೋ ಬಳಕೆಗಾಗಿ ಈ ಭಾಗದ ಕೆರೆಯನ್ನು ಒಂದು 2.5ರಿಂದ 3 ಎಕರೆಯನ್ನು ಕಬಳಿಸುವ ಉದ್ದೇಶಕ್ಕಾಗಿ ಈ ಸ್ಥಳೀಯ ಶಾಸಕರು ಮತ್ತು ಅಧಿಕಾರಿಗಳನ್ನು ಶಾಮೀಲು ಮಾಡಿಕೊಂಡು ಈ ರೀತಿ ದುಷ್ಕೃತ್ಯವನ್ನು ಎಸಗಿರುತ್ತಾರೆ. ಈ ವಿಚಾರ ಸಂಬಂಧಪಟ್ಟಂತೆ ನಾವೆಲ್ಲ ಅಧಿಕಾರಿಗಳ ಗಮನಕ್ಕೆ ತಂದು ಮಾಧ್ಯಮದಲ್ಲಿ ಬಂದರೂ ಇದರ ಬಗ್ಗೆ ಅಧಿಕಾರಿಗಳು ಯಾವುದೇ ಕಿಮ್ಮತ್ತಿನ ಕಾಸಿನ ಕವಡೆ ಕಾಸಿನ ಬೆಲೆ ಕೊಡ್ತಿಲ್ಲ ಅಂತ ನಾವು ಉಗ್ರವಾಗಿ ಮುಂದೆ ಪ್ರತಿಭಟಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ನಾವು ಶೀಘ್ರದಲ್ಲೇ ಕೈಗೆತ್ತಿರ್ತೀವಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ KV ತಿಮ್ಮಪ್ಪ, ಮಾಜಿ ಅಧ್ಯಕ್ಷರಾದ HS ಮಲ್ಲೇಶಪ್ಪ, HM ಯತೀಶ್, ಶಿವಶಂಕರ್, ಸಂದೀಪ್, ಸದಸ್ಯರಾದ ಮಂಜೀಬಾಯಿ, ಸುಧಾ, ದೇವರಾಜ್, ಪ್ರೇಮ ನಾಗರಾಜ್, ಅನಸೂಯಮ್ಮ, PDO ಕುಮಾರಸ್ವಾಮಿ, ಕಾರ್ಯದರ್ಶಿ ವಿನಯ್ ಟಕಾರೆ ಇದ್ದರು.